ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಬೆಸ್ಟ್ ಅಂದರೆ ಬೆಸ್ಟ್, ನಿಮಗೆ ಇವತ್ತಿನ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಏನಪ್ಪ ಅಂದರೆ ಇವತ್ತಿನ ಒಂದು ವಿಡಿಯೋ ಬೇಕಾದ್ರೆ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲು ಬ್ಯಾಟ್ರೀಸ್, ನಿಮ್ಮೊಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ನಿಮ್ಮೊಂದು ಆ್ಯಂಡ್ರಾಯ್ಡ್ ಮೊಬೈಲ್ ಒಂದು ದಿನಗಳ ಕಾಲ ನಿಮ್ಮ ಬ್ಯಾಟ್ರಿ ಬರ್ತಾ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಚಾರ್ಜ್ ಹೇಳ್ಬೇಕ್ರೆ ನಿಮ್ಮೊಂದು ಈಗ ನನ್ನ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ಈ ಮೊಬೈಲು ಒಂದು ದಿನಗಳ ಕಾಲ ಚಾರ್ಜ್ ಬರ್ತಾ ಇಲ್ಲ. ಆಗಲೇ ಈಗ ಸದ್ಯ ನನ್ನ ಚಾರ್ಜ್ ಹಾಕಿದ್ದೀನಿ, ಈಗ 100 ಇದೆ, ನನ್ನೊಂದು ಬ್ಯಾಟ್ರಿ ಫುಲ್ ಆಗಿದೆ. ಆನಂತರ ತಕ್ಷಣ ಯೂಸ್ ಮಾಡಿದ ತಕ್ಷಣ 50-30 ಈ ಥರ ಬ್ಯಾಟ್ರಿನೇ ಸೇವ್ ಆಗ್ತಾ ಇಲ್ಲ, ಬ್ಯಾಟ್ರಿನೇ ಬರ್ತಾ ಇಲ್ಲ, ಒಂದು ದಿನಗಳ ಕಾಲ ಬರ್ತಾ ಇಲ್ಲ. ನಾನು ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಬರೀ 3 ಟ್ರಿಕ್ಸ್ ಹೇಳ್ತೀನಿ. ಯಾರೇ ನನ್ನ ಯೂಟ್ಯೂಬರ್ಸ್, ನನ್ನ ಫಾಲೋವರ್ಸ್ ಅಂತಾನಿಲ್ಲ, ಎಲ್ಲರಿಗೆ ಹೇಳ್ತೀನಿ. ಈ ಟ್ರಿಕ್ಸ್ 100% ವರ್ಕ್ ಆಗುತ್ತೆ. ವರ್ಕ್ ಆಗಲಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಲೈಕ್ ಮಾಡಿ ಅಂತ ನಾನು ಮೊದಲು ಹೇಳಿದ್ದೀನಿ ನನ್ನ ಚಾನಲ್. ಹೇಳ್ಬೇಕಾರೆ ನಾನು ನಿಮಗೆ ನಿಮ್ಮ ಬ್ಯಾಟ್ರಿ ಒಂದು ದಿನಗಳ ಕಾಲ ಬರುವಂಗೆ ನಾನು 3 ಸೆಟ್ಟಿಂಗ್ಸ್ ಹೇಳ್ತೀನಿ. ಈ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಬ್ಯಾಟ್ರಿ ಒಂದು ದಿನಗಳ ಕಾಲ ಬರುತ್ತೆ. ಬರಲಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟಿಗೆ ಹಾಗೆ ನಾನು ಹೇಳಿದ್ನಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡಿ ಡಿಸ್ಲೈಕ್ ಮಾಡಿ ಅಂತ ಹೇಳಿದ್ನಿಲ್ಲ. ನನ್ನ ಫಾಲೋವರ್ಸ್ ಯಾರು ನೋಡ್ತಾರೆ ಅವ್ರು ಎಲ್ಲರಿಗೂ ಹೇಳೋದು ಏನಂದರೆ, ಈ 3 ಸೆಟ್ಟಿಂಗ್ಸ್ ನೀವು 100% ನೀವು ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ನೀವು ಯೂಸ್ ಮಾಡ್ತಾ ಇದ್ದರೆ ಈ 3 ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡ್ಕೋಬೇಕು. ನಿಮ್ಮ ಒಂದು ಬ್ಯಾಟ್ರಿ ಸೇವ್ ಆಗಿರಬೇಕು. ಒಂದು ದಿನಗಳ ಕಾಲ ಬರುತ್ತೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ, 100% ನಾವು ಯೂಸ್ ಮಾಡಿ ನೋಡಿದ್ದೀನಿ, ವರ್ಕ್ ಮಾಡಿ ನೋಡಿ ನಾನು ನಿಮ್ಮ ಹತ್ರ ಈ ಟಿಪ್ಸ್ ಹೇಳಿದ್ದೀನಿ, ಈ ಟ್ರಿಕ್ಸ್ ಹೇಳಕ್ಕೆ ಬಂದಿದ್ದೀನಿ. ಹೇಳ್ಬೇಕಾದ್ರೆ 3 ಸೆಟ್ಟಿಂಗ್ಸ್, ಆ 3 ಸೆಟ್ಟಿಂಗ್ ಯಾವಂತ ಇವತ್ತೊಂದು ನೋಡೋಣ. ಇವತ್ತೊಂದು ವಿಡಿಯೋದಲ್ಲಿ ನಾನು ಹೇಳುವಂಥ 3 ಸೆಟ್ಟಿಂಗ್ಸ್ ಯಾವಂತ ನೋಡೋಕ್ಕಿಂತ ಮುಂಚೆ ಮೊದಲು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಇದೇ ಥರ ಕಂಟೆಂಟ್ಸ್ಗಳು ವೀಡಿಯೋ ತರ್ತೇನೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೆ, ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ 3 ಸೆಟ್ಟಿಂಗ್ಸ್ ಯಾವಂತ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಕೊನೆಯವ್ರು ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ತೋರಿಸ್ತೀನಿ, ನಾನು ಯಾವ ಥರ ಸೆಟ್ಟಿಂಗ್ಸ್ ಆನ್ ಮಾಡೋಕೆ, ಯಾವ ಥರ ಆನ್ ಮಾಡಿದ್ರೆ ನಿಮ್ಮದು ಬ್ಯಾಟ್ರಿ ಸೇವ್ ಇರುತ್ತೆ ಅಂತ. ನಿಮಗೆ ಏನಾದರೂ ಈ ವಿಡಿಯೋ ಫೇಕ್ ಅನಿಸಿದರೆ ಫೇಕ್ ಕಂಟೆಂಟ್ಸ್ ನಾವು ಕೊಡೋದು ನಮ್ಮ ಫಾಲೋವರ್ಸ್ ಕೇಳ್ತಾ ಇದ್ದೀನಿ. ಅವ್ರಿಗೆ ನಮ್ಮ ಫಾಲೋವರ್ಸ್ ಗೊತ್ತಿದೆ ನಾನು ಫೇಕ್ ಕಂಟೆಂಟ್ಸ್ ಕೊಡೋದಲ್ಲ ಅಂತ, ಅವ್ರಿಗೆ ನನ್ನ ಮೇಲೆ ಭರವಸೆ ಇದೆ. ಅವ್ರು ಇನ್ನೊಬ್ಬರು ನೋಡೋರಿಗೆ ನಾ ಫೇಕ್ ಕಂಟೆಂಟ್ಸ್ ಕೊಡ್ತಾ ಇದ್ದಾರೆ, ನನ್ನ ಚಾನಲ್ ಡಿಸ್ಲೈಕ್ ಈಗ ಬೇಗನೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು 3 ಸೆಟ್ಟಿಂಗ್ಸ್ ಯಾವ ಅಂತ ಮೊಬೈಲ್ ಸ್ಕ್ರೀನಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲು ಬ್ಯಾಟ್ರೀಸು ಚಾರ್ಜಿಂಗು ಒಂದು ದಿನಗಳ ಕಾಲ ಬರೋವರೆಗೆ ಸೇವ್ ಮಾಡೋದು ಹೆಂಗಿತ್ತು ನಾನು ಇವತ್ತೊಂದು ವಿಡಿಯೋದಲ್ಲಿ ಆ 3 ಸೆಟ್ಟಿಂಗ್ಸ್ ತೋರಿಸ್ತೀನಿ. ಆ 3 ಸೆಟ್ಟಿಂಗ್ಸ್ ನೀವು ಆನ್ ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ಬ್ಯಾಟ್ರಿ ಒಂದು ದಿನಗಳ ಕಾಲ ಬರುತ್ತೆ. ಲೈವ್ ಪ್ರೂಫ್ ಇಲ್ಲ ಅಂದ್ರೆ ನಾನು ಹೇಳಿದ್ದೀನಲ್ಲ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಲೈಕ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಯಾವತ್ತೂ ಕಾರಣಕ್ಕೂ ನನ್ನ ಫಾಲೋವರ್ಸ್ಗೆ ಯಾವುದೂ ಕಾರಣಕ್ಕೂ ಫೇಕ್ ಕಂಟೆಂಟ್ಸ್ ಕೊಡಲ್ಲ. ಈಗ ಬನ್ನಿ, ಮೊದಲನೇ ಸೆಟ್ಟಿಂಗ್ಸ್ ಯಾವುದೂ ಇಲ್ಲ, ಏನೂ ಇಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡಿ, ಈ ಥರ ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡಿ, ನೀವು ಸರ್ಚ್ ಅಂತ ಕಾಣುತ್ತೆ, ಸರ್ಚ್ ಸೆಟ್ಟಿಂಗ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಏನೂ ಇಲ್ಲ, ನೀವು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಆ ಥರ. ಇದು ಮೊದಲನೇ ಸೆಟ್ಟಿಂಗ್ಸ್, ಇದು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಹೇಳ್ಬೇಕಾದ್ರೆ ಬ್ಯಾಟ್ರಿಗೆ. ನೋಡಿ ಬ್ಯಾಟ್ರಿ ಅಂತ ಸರ್ಚ್ ಮಾಡಿ, ಬ್ಯಾಟ್ರಿ ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಆಪ್ಷನ್ ಬರುತ್ತೆ ನಿಮ್ಮ ಕಡೆ. ಈ ಥರ ಬಂದಾಗ ನೋಡಿ ಮೊದಲನೇ ಸೆಟ್ಟಿಂಗ್ಸ್ ಏನಪ್ಪ ಅಂದ್ರೆ, ಮೊದಲನೇ ಸೆಟ್ಟಿಂಗ್ಸ್ ಹೇಳ್ಬೇಕಾರೆ ಇಲ್ಲಿ ನೋಡ್ಬೋದು ನೀವು. ಮೊದಲನೇ ಸೆಟ್ಟಿಂಗ್ಸಲ್ಲಿ ನೀವೇನು ಮಾಡ್ಕೊಂಡ್ರೆ, ನಿಮ್ಮೊಂದು ಬ್ಯಾಟ್ರಿ ಒಂದು ದಿನಗಳ ಕಾಲ ಸೇವ್ ಆಗಿರಬೇಕು. ನಿಮ್ಮ ಬ್ಯಾಟ್ರಿ ಚಾರ್ಜ್ ಬೇಗ ಇಳಿಬಾರ್ದು ಅಂದರೆ ನೀವು ಹೇಳ್ಬೇಕು. ಮೊದಲನೇ ಸೆಟ್ಟಿಂಗ್ ಏನಂದರೆ, ನಿಮ್ಮ ಬ್ಯಾಟ್ರಿ ಎಕ್ಸ್ ಪ್ಲೇಯರ್ ಅಂತ ಇರುತ್ತೆ. ಇದು ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಈ ಥರ ಇರುತ್ತೆ. ಇಲ್ಲಿ ಏನು ಮಾಡ್ತಾರೆ, 5 ಮಿನಿಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಬ್ಯಾಟ್ರಿ ಸೇವ್. ಇದು ಮೊದಲನೇ ಸೆಟ್ಟಿಂಗ್ಸ್, ಇದನ್ನು ಕಂಪಲ್ಸರಿ ಮಾಡಬೇಕು ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾರೆ ಅವಾಗ. ಇನ್ನು ಎರಡನೇ ಸೆಟ್ಟಿಂಗ್ಸ್ ಹೇಳ್ಬೇಕಾರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಹೇಳ್ಬೇಕಾರೆ, ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕಾರೆ, ಈ ಎರಡನೇ ಸೆಟ್ಟಿಂಗ್ಸ್ ನೀವು 100% ಇದನ್ನು ವರ್ಕ್ ಮಾಡಿದರೆ 100% ನಿಮ್ಮೊಂದು ಮೊಬೈಲ್ ಒಂದು ದಿನಗಳ ಕಾಲ ಮೊಬೈಲ್ ಚಾರ್ಜ್ ಬರುತ್ತೆ. ಇದು ನಾನು ನಿಮಗೆ ಕೊಡ್ತಾ ಇರೋ ಭರವಸೆ ನನ್ನ ಫಾಲೋವರ್ಸ್ಗೆ. ಏನಪ್ಪ ಎರಡನೇ ಸೆಟ್ಟಿಂಗ್ಸ್ ಅಂಥದ್ದು ಏನಿದೆ ಅಂತ ಏನಿಲ್ಲ. ಅಲ್ಟ್ರಾ ಬ್ಯಾಟ್ರಿ ಸೇವ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆದ ತಕ್ಷಣ ನೋಡಿ ಆಟೋಮೆಟಿಕ್ ಈ ಥರ ಸ್ಕ್ಯಾನ್ ಮಾಡ್ಕೋತಾ ಇದೆ. ಈ ಥರ ಸ್ಕ್ಯಾನ್ ಮಾಡ್ಕೊಂಡು ಆಟೋಮೆಟಿಕ್ ನೋಡಬಹುದು ನೀವು ಬ್ಯಾಟ್ರಿ ಎಷ್ಟು ನಿಮಿಷಗಳು ಬರುತ್ತೆ ಅದೇ ತೋರಿಸುತ್ತೆ, ಎಲ್ಲ ಕ್ಲಿಯರಾಗಿ ನಿಮಗೆ. ಈ ಥರ ಓಪನ್ ಆಗುತ್ತೆ. ನೀವು ನಾರ್ಮಲ್ ಈ ಥರ ಒಂದು ಓಪನ್ ಆಗುತ್ತೆ. ನೀವು ಅಪ್ಲಿಕೇಶನ್ ಈ ಥರ ಓಪನ್ ಆದಾಗ ನೀವು ಈ ಥರ ಓಪನ್ ಆದಾಗ ನೀವು ಓಪನ್ ಮಾಡ್ಬೋದು. ಏನಂದರೆ ಅಪ್ಲಿಕೇಶನ್ ನಿಮಗೆ ಏನೇನು ಬೇಕು ಎಲ್ಲ ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ನೋಡಿ. ವಾಟ್ಸಪ್ ಬೇಕಾದ್ರೆ ವಾಟ್ಸಪ್ ಆ್ಯಡು, ಅಲರ್ಟ್ ಮಿಷನ್ ಬೇಕಾದ್ರೆ ಅಲರ್ಟ್ ಮಿಷನ್, ಯೂಟ್ಯೂಬು, ಇನ್ಸ್ಟಾಗ್ರಾಮು, ನಿಮಗೆ ಏನು ಬೇಕೋ ಅದು ಎಲ್ಲ ಆ್ಯಡ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು. ಏನೂ ಇಲ್ಲ, ಜಸ್ಟ್ ಈ ಥರ ಮಾಡಿ. ಯಾವುದು ಬೇಕು ನಿಮಗೆ ಅಪ್ಲಿಕೇಶನ್ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ನೀವು ನೋಡ್ಬೋದು. ಈ ಥರ ಏನೂ ಇಲ್ಲ ಹೇಳ್ಬೇಕಾರೆ. ನಾನು ವಾಟ್ಸಪ್ ಆ್ಯಡ್ ಮಾಡ್ತೀನಿ. ಓಕೆ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ವಾಟ್ಸಪ್ ಬಂದಿದೆ, ನೀವು ವಾಟ್ಸಪ್ ಯೂಸ್ ಮಾಡ್ಬೋದು, ನೀವು ನೋಡ್ಬೋದು. ಈ ಥರ ಮಾಡಿದರೆ ನಿಮ್ಮ ಒಂದು ಬ್ಯಾಟ್ರಿ ಒಂದು ದಿನಗಳ ಕಾಲ ಯಾಕೆ ಬರೋದಿಲ್ಲ ನೋಡೋಣ. ಈ ಥರ ಮಾಡಿ ಬರುತ್ತೆ, 100% ಹೇಳ್ತಾ ಬರುತ್ತೆ. ಈ ಥರ ಮಾಡಬೇಕು ನೀವು, 100% ಯೂಸ್ ಆಗುತ್ತೆ, ನಿಮಗೆ ತುಂಬ ಯೂಸ್ ಆಗುತ್ತೆ. ಈ ಥರ ಮಾಡಿದರೆ ಬ್ಯಾಟ್ರಿ ಸೇವ್ ಆಗುತ್ತೆ. ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಬಹುದು ಅಂತಂದರೆ ಆ ಅಪ್ಲಿಕೇಶನ್ ಎಲ್ಲ ಆ್ಯಡ್ ಮಾಡಿ ಥರ ತಂದು ನೀವು ಆ್ಯಡ್ ಮಾಡೋ. ಈ ಥರ ಮಾಡಿ ನಿಮ್ಮೊಂದು ಬ್ಯಾಟ್ರಿಗಳು ಸೇವ್ ಆಗುತ್ತೆ. ಈ ಅನಿಸ್ಬೋದು ತುಂಬ ಜನ ಏನಂತಂದರೆ, ಇದರಿಂದ ನಮ್ಮ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾರೆ. ಅವ್ರಿಗೆ ಡೌಟ್ಸ್ ಬರುತ್ತೆ, ಸಾಮಾನ್ಯವಾಗಿ ಎಲ್ಲರಿಗೆ ಬರುತ್ತೆ ಡೌಟು. ಹೇಳ್ಬೇಕಾದ್ರೆ ಇದರಿಂದ ನಿಮ್ಮ ಮೊಬೈಲ್ ಏನು ಬರೋದಿಲ್ಲ. ಇದು ಮೊಬೈಲ್ ಕಂಪ್ನಿಯವರೇ ಕೊಟ್ಟಿದ್ದು. ಇದು ಕೊಟ್ಟಿದ್ದರಿಂದ ಇದು ತುಂಬ ಬಳಸ್ಕೊರಿ. ತುಂಬ ಜನ ಏನು ಮಾಡ್ತಾರೆ, ಯೂಸ್ ಮಾಡ್ತಾ ಇಲ್ಲ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು
ಎರಡನೇ ಸೆಟ್ಟಿಂಗ್ಸ್ ಹೇಳ್ಬೇಕ್ರೆ ಇದನ್ನ ಸ್ಕಿಪ್ ಮಾಡೋದು, ಇದನ್ನ ಆಫ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಏನಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ. ತೆಳಗೆ ಆಟೋಮೆಟಿಕ್ ಆಫ್ ಆಗ್ತಿದೆ, ಅದು ಆಟೋಮೆಟಿಕ್ ಸರ್ಚಿಂಗ್ ಆನ್ ನೋಡಿ. ಆಟೋಮೆಟಿಕ್ ನೀವೇನು ಜಸ್ಟ್ ಮಾಡೋಂಗಿಲ್ಲ, ಆಟೋಮೆಟಿಕ್ ನಿಮ್ಮ ಮೊದಲು ಹೇಗೆ ಸಿಸ್ಟಮ್ ಇತ್ತು ಹಾಗೆ ಬರುತ್ತೆ ನೋಡಿ. ಮತ್ತು ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಮೂರನೇ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು. ಇದು ಮೂರನೇ ಸೆಟ್ಟಿಂಗ್ಸು, ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಸೆಟ್ಟಿಂಗ್ಸ್ ಅಂತ ಸರ್ಚ್ ಮಾಡಿ ನೋಡಿ. ಬ್ಯಾಟ್ರಿ ಅಂತ ಸರ್ಚ್ ಮಾಡಿ ಬ್ಯಾಟ್ರಿ ಅಂತ ಸರ್ಚ್ ಮಾಡಿದ್ರೆ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ಥರ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಟ್ರಿ ಸೇವ್ ಅಂತ ಇರುತ್ತೆ, ಇದು ಇಂಪಾರ್ಟೆಂಟ್. ಬ್ಯಾಟ್ರಿ ಸೇವ್ ಆನ್ ಮಾಡ್ಬೇಕತ್ತೆ ಯಾವುದೂ ಕಾರಣಕ್ಕೂ. ಮತ್ತು ಆನ್ ಮಾಡಿ ಅಂದರೆ ತಕ್ಷಣ ಚಾರ್ಜಿಂಗ್ ಹಾಕುವಾಗ ಇದನ್ನ ಆನ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದರೆ ನಿಮ್ಮ ಒಂದು ಬ್ಯಾಟ್ರಿ ಚಾರ್ಜ್ ಬೇಗ ಆಗಲ್ಲ, ಸ್ಪೀಡ್ ಆಗಲ್ಲ, ಚಾರ್ಜ್ ಬೇಗ ಕಂಪ್ಲೀಟ್ ಆಗಲ್ಲ. ಇದರಿಂದ ನಿಮಗೂ ಇದಾಗುತ್ತೆ. ಇದು ಮೂರನೇ ಸೆಟ್ಟಿಂಗ್. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಇಲ್ಲಿ ನೋಡಿ, ನೀವು ಕ್ಲೀನಸ್ ಅಂತ ಇರುತ್ತಲ್ಲ, ಇಲ್ಲೊಂದು ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಟ್ರಿ ಅಂತ ಇರುತ್ತೆ, ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ನೀವು ಏನು ಮಾಡ್ಕೊಂಡು ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕತ್ತೆ. ಇಲ್ಲಿ ಇದು ಹೇಳ್ಬೇಕಾದ್ರೆ ಬ್ಯಾಟ್ರಿಯಲ್ಲಿ ನೀವು ಮಾಡುವಂಥ ಇದೇ ನಿಮ್ಮ ಕೆಲಸ. ನೀವು ಬ್ಯಾಟ್ರಿ ಸೆಟ್ಟಿಂಗ್ಸು ಇವು ಅಪ್ಲಿಕೇಶನ್ ಯೂಸ್ ಮಾಡಿದ್ದು ಇವನ್ನೆಲ್ಲ ಕ್ಲೀನ್ ಮಾಡಿ. ಇದು ಮೂರನೇ ಸೆಟ್ಟಿಂಗ್ಸಲ್ಲಿ ಹೇಳ್ಬೇಕಾರೆ. ಮತ್ತು ಅದ್ರ ಜೊತೆಗೆ ನೀವೇನು ಮಾಡ್ತೀರಾ, ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ನೀವು ಬ್ಯಾಕ್ ಬಂದಾಗ ಅಪ್ಲಿಕೇಶನ್ ಇಲ್ಲಿರುತ್ತೆ ನೋಡಿ. ಅಪ್ಲಿಕೇಶನ್ ಇಲ್ಲಿರುತ್ತೆ, ಅದನ್ನ ನೀವೇನು ಮಾಡ್ಬೇಕು, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕತ್ತೆ. ಕ್ಲೀನ್ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಅವನು ಸೇವ್ ಆಗೋಲ್ಲ, ಯಾವುದೇ ಕಾರಣಕ್ಕೂ ಇನ್ನಾಗಲ್ಲ, ನಿಮ್ಮ ಬ್ಯಾಟ್ರಿ ಸೇವ್ ಆಗಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಬ್ಯಾಟ್ರಿ ಸೇವ್ ಇರಬೇಕು. ನಾವು ಪ್ರತಿಯೊಂದು ಮೂರು ಸೆಟ್ಟಿಂಗ್ಸ್ ಹೇಳ್ಕೊಟ್ಟಿದ್ದೀನಿ. ಈ ಮೂರು ಸೆಟ್ಟಿಂಗ್ಸ್ ನೀವು ಆನ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಮೊಬೈಲ್ ಏನೂ ಆಗಲ್ಲ, ನಿಮ್ಮ ಮೊಬೈಲ್ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಸೇಫ್ ಆಗಿರುತ್ತೆ. ಇದು ನಾನು ಇಷ್ಟೇ ಹೇಳೋದು, ನನ್ನ ಫಾಲೋವರ್ಸ್ ನಿಮಗೆ ಲೈವ್ ಪ್ರೂಫಾಗಿ ತೋರಿಸಿದ್ರೆ ನೀವು ಈ ಥರ ಮಾಡಿದರೆ ನಿಮ್ಮೊಂದು ಬ್ಯಾಟ್ರಿ ಯಾಕೆ ಒಂದು ದಿನಗಳ ಕಾಲ ಬರೋದಿಲ್ಲ ಅಂತ ನಾವು ನೋಡೋಣ ಯಾಕೆ ಬರೋಲ್ಲ ಅಂತ. ಈ ಥರ ಮಾಡಿ ನಿಮ್ಮೊಂದು ಬ್ಯಾಟ್ರಿ ಸೇವ್ ಮಾಡಿ. ನೀವು ಏನು ಡಾಟಾ ಆನ್ ಮಾಡಿದರೂ ಏನೂ ಆಗಲ್ಲ, ಏನು ಮಾಡಿದರೂ ಆಗಲ್ಲ. ಈ ಥರ ಮಾಡಬೇಕು ನೀವು ಇಷ್ಟೇ. ಈ ಥರ ಮಾಡಿದರೆ ನಿಮ್ಮೊಂದು ಬ್ಯಾಟ್ರಿ ಸೇವ್ ಆಗಿ ಬರುತ್ತೆ. ನಾನು ಇವತ್ತೊಂದು ತಿಳಿಸ್ಕೊಟ್ಟಿದ್ದೀನಿ. ಇವತ್ತೊಂದು ಈ ಮೂರು ಸೆಟ್ಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ, ಇಷ್ಟ ಆದರೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮತ್ತೆ ಮೊಬೈಲ್ ಸ್ಕ್ರೀನಲ್ಲಿ ಬನ್ನಿ. ಈಗ ನಾನು ನಿಮಗೆ ಬ್ಯಾಟ್ರಿ ಮೂರು ಸೀಕ್ರೆಟ್ ಸೆಟ್ಟಿಂಗ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಆ ಸೆಟ್ಟಿಂಗ್ಸ್ ಆನ್ ಮಾಡಿದರೆ ನೀವು ಕೂಡ ನಿಮ್ಮ ಒಂದು ಬ್ಯಾಟ್ರಿ ಒಂದು ದಿನಗಳ ಕಾಲ ಯಾಕೆ ಬರಲ್ಲ ಅಂತ ನೋಡೋಣ ಅಂತ ಹೇಳ್ತಾನೆ. ನಾನು ಇವತ್ತೊಂದರಲ್ಲಿ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇಷ್ಟ ಆಗಿದೆ ಅಂತಿದೆ, ಇಷ್ಟ ಆದರೆ ಏನಂತ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಫಾಲೋವರ್ಸ್ ಎಲ್ಲರೂ ಕೇಳ್ಕೋದು ಏನಂದರೆ, ಜಾಸ್ತಿ ಜನ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ. ಇಲ್ಲಿವರೆಗೆ ನಾನು ವಿಡಿಯೋ ನೋಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡಿಗರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ಜೈ ಹಿಂದ್ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಬಾಯ್. ಮತ್ತೆ ನಿಮ್ಮ ಮುಂದೆ ಬರ್ತೇನೆ.